ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಮನೆ ಮುಂದೆ ಹಾವು ಹೇಗೆ ಬಂದಿದೆ ನೋಡಿ. ಈ ಮನೆ ಮುಂದೆ ಹಾವು ಈ ಥರ ಬರೋದ್ರಿಂದ ಮಕ್ಕಳು ಆಟ ಆಡ್ತಿರ್ತವೆ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆಟ ಆಡ್ತಿರ್ತವೆ. ತುಂಬ ಡೇಂಜರು. ಇದನ್ನು ನಾವು ಬಿಸಿಲು ಟೈಮ್ ಆಗಲಿ, ಇವಾಗ ನೋಡಿ ಮಳೆ ಟೈಮ್ ಇದೆ, ಮಳೆ ಮತ್ತು ಬಿಸಿಲು ಎರಡೂ ಟೈಮ್ ಇದೆ. ಈ ಹಾವಿಂದು ಅಂದರೆ ಇದು ನಾಗರಾವಿನ ಮರಿ. ಇದು ಮನೆ ಒಳಗಡೆ ಬರೋದಕ್ಕೆ ರೆಡಿ ಆಗ್ತಾ ಬರ್ತಾ ಇದೆ. ಅಲ್ಲಿ ನಮ್ಮ ಪಾಪು ಕೂಡ ಆಟ ಆಡ್ತಾ ಇದೆ. ಆದ್ರೂ ಕೂಡ ಸ್ವಲ್ಪ ಎಷ್ಟು ಅಂದರೆ 1 ಮೀಟ್ರ್ ಗ್ಯಾಪಲ್ಲಿ ಮಗು, 1 ಮೀಟ್ರ್ ಗ್ಯಾಪಲ್ಲಿ ಮಗು ಇದೆ, 1 ಮೀಟ್ರ್ ಗ್ಯಾಪಲ್ಲಿ ಹಾವಿದೆ. ಈ ಥರ ಇರುವಾಗ ಹೇಗೆ ಮಕ್ಕಳನ್ನ ನಾವು ಕಾಪಾಡೋದು ಹೇಳಿ? ಮನೆ ಮುಂದೆ ಈ ಥರ ಹಾವುಗಳು ಬರೋದಾದರೆ ತುಂಬ ಕೇರ್ಫುಲ್ಲಾಗಿರಬೇಕು. ಯಾವಾಗಲೂ ಮಕ್ಕಳನ್ನ ಒಳಗೆ ಕೂಡ್ಕೊಂಡು ಬಾಗಿಲು ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬಾ ಡೇಂಜರು. ಎಲ್ಲಾದರೂ ಇನ್ನೊಂಚೂರು ಮುಂದೆ ಬಂದು ಕಚ್ಚಿಬಿಟ್ಟಿದ್ರೆ ಏನು ಮಾಡಬೇಕಿತ್ತು ಹೇಳಿ? ಆದ್ದರಿಂದ ಮಕ್ಕಳನ್ನ ನೋಡ್ಕೊಳ್ಳುವಾಗ ಜೋಪಾನವಾಗಿ ನೋಡ್ಕೋಬೇಕು. ನೋಡಿ, ಅದು ಅಷ್ಟು ಪುಟ್ಟು ನಾಗರಾವು, ಅದು ಎಡೆ ಬಿಚ್ಚುತ್ತೆ. ಎಷ್ಟು ಚಿಕ್ಕದಿದೆ ಅಂದರೆ ತುಂಬಾ ಚಿಕ್ಕದಿದೆ, ಆದರೂ ಕೂಡ ಎಡೆ ಬಿಚ್ಚುತ್ತೆ. ನಮ್ಮ ಮನೆ ತವಿಂದ ಪಕ್ಕದ ಮನೆಗೆ ಹೋಗ್ಬಿಡ್ತು, ಕಾಂಪೌಂಡ್ ಒಳಗಡೆ. ಪಾಪ ಅವರು ಮನೇಲಿದ್ದವರು ಆ ತಕ್ಷಣಕ್ಕೆ ಆಚೆ ಬಂದು ಅದನ್ನು ತಳ್ಕೊಂಡು ಬಂದು ರೋಡ್ಗೆ ಕರ್ಕೊಂಡು ಬಂದರು. ರೋಡಿಗೆ ಬಂದಾದಮೇಲೆ ರೋಡಿಂದನೂ ಕೂಡ ಆ ಹಾವನ್ನ ಓಡಿಸೋದು ಕಷ್ಟ ಆಯಿತು. ಅದು ಆ ಕಡೆ ಈ ಕಡೆ ಅವ್ರ ಮನೆಗೆ ಹೋಗೋಕ್ಕೆ ಇವ್ರ ಮನೆಗೆ ಹೋಗೋಕ್ಕೆ ಈ ಥರ ಮಾಡ್ತಿತ್ತು. ಆವಾಗ ಏನು ಮಾಡೋದು ಅಂತೇಳ್ಬಿಟ್ಟು ಇಬ್ಬರು ಕೋಲ್ ಇಟ್ಕೊಂಡು ಅದನ್ನು ಓಡಿಸ್ಕೊಂಡು ಹೋಗಿ ಒಂದು ಚರಂಡಿ ಒಳಗಡೆ ಬಿಟ್ಟರು. ಯಾಕೆ ಅಂದರೆ ನಾಗರವಾಗಿರೋದ್ರಿಂದ ಯಾರೂ ಹೊಡೆಯೋಕ್ಕೆ ಧೈರ್ಯ ಮಾಡಲ್ಲ, ಅದನ್ನು ಸಾಯಿಸೋಕ್ಕೂ ಕೂಡ ಧೈರ್ಯ ಮಾಡಲ್ಲ. ನೋಡೋದೇ ಅದನ್ನು ನೋಡಿದ್ರೇ ದೋಷ ಅಂತಾರೆ. ಅಂಥದ್ದಲ್ಲಿ ಹೊಡೆಯೋದಕ್ಕೆ ಯಾರೂ ಮುಂದೆ ಬರಲ್ಲ. ಹಾಗಾಗಿ ಈ ಥರ ಹಾವುಗಳಿದ್ದಾಗ ಮಕ್ಕಳನ್ನ ಆಚೆ ಕಡೆ ಬಿಡಬೇಡಿ, ತುಂಬ ಜೋಪಾನವಾಗಿ ನೋಡ್ಕೊಳ್ಳಿ. ನೋಡಿ, ಅದು ಚಿಕ್ಕ ಹಾವು ಆದ್ರೂ ಅದರಲ್ಲಿ ವಿಷ ಇದ್ದೇ ಇದೆ. ಏನಾರು ಅಕಸ್ಮಾತ್ ಪಾಪು ಹತ್ರದಲ್ಲಿ ಸಿಕ್ಬಿಟ್ಟಿದ್ರೆ ಏನು ಕತೆ ಆಗಬೇಕಿತ್ತು? ಸುಮ್ಮನೆ ಹಿಂಗೆ ಕುಕ್ಬಿಟ್ಟಿದ್ರೂ ಮಗು ಇವತ್ತು ಇರ್ತಾ ಇರಲಿಲ್ಲ, ಫಿನಿಶ್ ಆಗಿಬಿಡೋದು. ಆದ್ದರಿಂದ ಪ್ರತಿಯೊಬ್ಬರೂ ಜೋಪಾನವಾಗಿ ಮಕ್ಕಳನ್ನ ನೋಡ್ಕೊಳ್ಳೋದು ಒಳ್ಳೆಯದು. ಈ ರೀತಿ ಹಾವುಗಳಿರುವಾಗ ಹಾವಿನ ಮರಿ ಇದು ದೊಡ್ಡದೂ ಅಲ್ಲ, ಒಂದೇ ಒಂದು ಮೊಳ ಇದೆ, ಒಂದೇ ಬೆಟ್ಟ ಗಾತ್ರ ಇದೆ ನೋಡಿ. ಅಷ್ಟು ಇರೋದು ಇಷ್ಟು ಸಾಹಸ ಮಾಡುತ್ತೆ ಅಂದರೆ ಆಶ್ಚರ್ಯ ಅಲ್ವಾ? ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಮಕ್ಕಳನ್ನು ಜೋಪಾನವಾಗಿ ನೋಡ್ಕೋಬೇಕು. ಬಿಸಿಲು ಟೈಮ್ ಆಗಲಿ, ಮಳೆ ಟೈಮ್ ಆಗಲಿ, ಯಾವುದೇ ಟೈಮ್ ಆಗಿದ್ರೂ ತುಂಬ ಜೋಪಾನವಾಗಿ ನೋಡ್ಕೊಳ್ಬೇಕು. ಈಗ ಯಾರೂ ನೋಡಿಲ್ಲ ಅಂದಿದ್ರೆ ಪಾಪ ಆ ಮಗು ಗೊತ್ತಾಗ್ತಾ ಇರಲಿಲ್ಲ, ಮಗುನ ಬಂದು ಕಚ್ಚಿಬಿಡೋದೋ ಏನೋ ಗೊತ್ತಿಲ್ಲ. ಯಾರು ನೋಡಿದ್ದಕ್ಕೆ ಪರವಾಗಿಲ್ಲ, ಎದುರುಗಡೆ ಮನೆಯವ್ರು ನೋಡಿದ್ದಕ್ಕೆ ಪರವಾಗಿಲ್ಲ. ಇಲ್ಲ ಅಂದಿದ್ರೆ ನಮ್ಮ ಮನೆ ಒಳಗೆ ಸೇರ್ಕೊಬಿಡೋದು. ನಾವು ಯಾವಾಗಲೂ ಬಾಗಿಲು ತೆಕ್ಕೊಂಡೇ ಇರ್ತೀವಿ, ಹಾಕೋದೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಮನೆ ಬಾಗಿಲನ್ನ ಕ್ಲೋಸ್ ಮಾಡ್ಕೊಳ್ಳಿ, ಒಳಗಡೆ ಮಕ್ಕಳನ್ನು ಬಿಟ್ಕೊಳ್ಳಿ. ಆಚೆಗೆ ಆಟ ಆಡೋದಕ್ಕೆ ಮಕ್ಕಳು ಬಿಡಬೇಡಿ. ನೀವಿರುವಾಗ ಮಾತ್ರ ಮಕ್ಕಳನ್ನ ಆಚೆ ಬಿಟ್ಟು ಆಟ ಆಡಿಸ್ಕೊಳ್ಳಿ, ಇಲ್ಲಾಂದರೆ ಮಕ್ಕಳನ್ನು ಜೋಪಾನವಾಗಿ ಒಳಗಡೆ ಕೂಡ್ಕೊಳ್ಳಿ. ಇದೇ ಇವತ್ತಿನ ಈ ವಿಡಿಯೋ ನೋಡಿ ಪ್ರತಿಯೊಬ್ಬರೂ. ಇದೇ ರಾಮಾಂಜನೇಯ ಲೇಔಟು, ರಾಣಿ ಚೆನ್ನಮ್ಮ ರೋಡಲ್ಲಿ ಈ ಹಾವು ಈ ರೀತಿ ಬಂದಿದೆ ನೋಡಿ. ಇಲ್ಲಿ ಈ ಹಾವುಗಳು ತುಂಬ ಇದ್ದಾವೆ ಅನ್ನೋರು ನಾವು ಕೂಡ ನೋಡಿರಲಿಲ್ಲ, ಇವತ್ತೇ ನೋಡಿದ್ದು. ಇಷ್ಟು ಚಿಕ್ಕ ಹಾವು ಅಷ್ಟು ಸಾಹಸ ಮಾಡ್ತಾಯಿದೆ ನೋಡಿ. ಈ ಹಾವುಗಳನ್ನು ಹೇಗೆ ನಾವು ಮಕ್ಕಳನ್ನು ಕಾಪಾಡೋದು ಹಾವುಗಳಿಂದ ಅನ್ನೋದೇ ನಮಗೆ ಚಿಂತೆ ಆಗಿಬಿಟ್ಟಿದೆ ಇವಾಗ. ಈ ಥರ ಹಾವುಗಳಿರುವಾಗ ಏನು ಮಾಡೋದು? ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.